ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಮಾಡಿಸೋರ ಸಂಖ್ಯೆ ಎಷ್ಟು ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಡಿಸ್ಕಸ್ ಮಾಡ್ತೀವಿ, ರೈಟ್? ಸಿಂಗಲ್ ಡಿಜಿಟಲ್ ಇದೆ, ಅಫ್ಕೋರ್ಸ್ ಅವೇರ್ನೆಸ್ ಎಲ್ಲರಿಗೂ ಇದೆ. ಆದರೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಇದನ್ನೆಲ್ಲ ಮಾಡಿಸೋರು ತುಂಬ ಕಡಿಮೆ. ಬಿಕಾಸ್ ನಾವೆಲ್ಲ ಅನ್ಕೊಳ್ತೀವಿ ನಾವೆಲ್ಲ ಚಿರಂಜೀವಿಗಳು, ನಮಗೇನೂ ಆಗಲ್ಲ, ಆರೋಗ್ಯಕ್ಕೆ ಏನೂ ಪ್ರಾಬ್ಲಮ್ ಬರಲ್ಲ ಅಂತ. ಬಟ್ ಟಿಲ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನ್ಸ್, ನಮಗೆ ರಿಯಲೈಸ್ ಆಗಲ್ಲ ನಾವು ಮಾಡಿದಂಥ ಮಿಸ್ಟೇಕ್. ಸೊ ಇದು ಐ ಥಿಂಕ್ ಇಟ್ ಆಲ್ಸೋ ಹೋಲ್ಡ್ಸ್ ಗುಡ್ ಫಾರ್ ಅ ವಿಲ್. ವಿಲ್ ಅಂದರೆ ಏನು? ಅಫ್ಕೋರ್ಸ್ ತುಂಬ ಬೇಸಿಕ್ ಇದು. ಅವ್ರೊಂದು ವಿಲ್ ಮಾಡಿಟ್ಟಿದ್ರಂತೆ ಅನ್ನೋದನ್ನ ಕೇಳಿರ್ತೀವಿ, ಈ ಒಂದು ಕಾಂಟೆಕ್ಸ್ಟಲ್ಲಿ ಕೇಳಿರ್ತೀವಿ. ಆ್ಯಂಡ್ ವಿಲ್ ಅಂತಿದ್ದ ಹಾಗೆ ಮೇಯ್ನು ಇವ್ರ ಆಸ್ತಿ ಇಂಥವ್ರಿಗೆ ಅನ್ನೋದ್ರ ಡಿಸ್ಕಷನಲ್ಲಿ ಈ ವಿಲ್ ಅನ್ನೋ ಪದ ಬಂದಿರುತ್ತೆ. ವಿಲ್ ಇಂಗ್ಲೀಷ್ನ ಎಕ್ಸಾಕ್ಟ್ ಮೀನಿಂಗ್ ತಗೋಬೇಕು ಅಂದರೆ ವಿಲ್ ನನ್ನ ಇಚ್ಛೆ, ನನ್ನ ಸ್ವ ಇಚ್ಛೆಯಿಂದ ನಾನು ಯಾರಿಗೋ ಏನೋ ಹೋಗಬೇಕು ಅಂತ ಏನು ಡಿಸೈಡ್ ಮಾಡ್ತೀನಿ ಅದನ್ನು ನಾನು ಕೊಡೋದು ವಿಲ್ ಅನ್ಬಹುದಾ? ವೆಲ್ ಡೀಟೇಲಾಗಿ ಇದನ್ನು ಅನಲೈಸ್ ಮಾಡೋಣ. ಆದರೆ ನಮಗೆ ಬೇಸಿಕ್ ಆಗಿ ಗೊತ್ತಿರುವಂಥ ಕೆಲವು ಲೈಕ್ ಮೋಸ್ಟ್ ಕಾಮನ್ ಆಗಿ ನಾವು ಡಿಸ್ಕಸ್ ಮಾಡುವಂಥದ್ದು, ಆ್ಯಂಡ್ ದ್ಯಾಟ್ ಇಸ್ ಗಂಡು ಹೆಣ್ಣಿಗೆ ಈಕ್ವಲ್ ಅಂದರೆ ಸಮಾನ ಹಕ್ಕಿದೆಯಂತೆ ತಂದೆ ಆಸ್ತಿನಲ್ಲಿ ಅಂತ. ಇದು ಒನ್ ಮೋಸ್ಟ್ ಕಾಮನ್ ವಿಲ್ ಅಥವಾ ಒನ್ ಮೋಸ್ಟ್ ಕಾಮನ್ ಲೈನ್ ದಟ್ ವಿ ಯೂಸ್ ಆ್ಯಂಡ್ ದಟ್ ವಿ ನೋ. ಆ್ಯಂಡ್ ತಾತನ ಆಸ್ತಿನಲ್ಲಿ ಮಕ್ಕಳಿಗೆ ಪಾಲಿಲ್ಲದೆ ಇದ್ರು ಮೊಮ್ಮಕ್ಕಳಿಗೆ ಇದ್ದೇ ಇದೆಯಂತೆ ಅಂತ. ಸೊ ಹೀಗೆ ಏನೋ ನಮಗೆ ಗೊತ್ತಿರೋದನ್ನ ಹೇಳ್ಕೊಂಡು ಓಡಾಡ್ತಿದ್ದೀವಿ. ಬಟ್ ಲೆಟ್ ಮೀ ಟೆಲ್ ಯು, ನಾವು ಅನ್ಕೊಂಡಿರೋ ಸಾಕಷ್ಟು ತಪ್ಪು. ರಾದರ್ ಇಟ್ ಕ್ಯಾನ್ ಬಿ ಚಾಲೆಂಜಿಂಗ್ ವೆನ್ ಇಟ್ ಕಮ್ಸ್ ಟು ವಿಲ್. ಹಾಗಾಗಿ ಐ ಥಾಟ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಾವೆಲ್ಲರೂ ಇದ್ರ ಬಗ್ಗೆ ನಾಲೆಜ್ನ ಹೊಂದಿರೋದು. ಆ್ಯಂಡ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಈವನ್ ಮೋರ್ ಇಂಪಾರ್ಟೆಂಟ್ ಎಲ್ಲರೂ ವಿಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ವಿಲ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡೋದು. ಸೊ ವಿಲ್ ಅಂದರೆ ಏನು, ಇದನ್ನು ಹೇಗೆ ಮಾಡಬೇಕು, ಆ್ಯಂಡ್ ಇದರಲ್ಲಿ ಏನೇನೆಲ್ಲ ಚಾಲೆಂಜಸ್ ಬರಬಹುದು, ಏನೆಲ್ಲ ಕಾಂಪ್ಲಿಕೇಶನ್ಸ್ ಇರಬಹುದು ಅನ್ನೋದನ್ನು ನಮ್ಗೆ ಅರ್ಥ ಮಾಡಿಸೋದಕ್ಕೆ ಹೂ ಬೆಟರ್ ದ್ಯಾನ್ ಅನ್ ಎಕ್ಸ್ಪರ್ಟ್ ಹಿಮ್ಸೆಲ್ಫ್. ಸೊ 3.5 ದಶಕದ ಅನುಭವ ಇದೆ ನನ್ನ ಇವತ್ತಿನ ಗೆಸ್ಟ್ಗೆ. BCom ಇನ್ ಕಾಸ್ಟ್ ಅಕೌಂಟೆಂಟ್ಸ್ ಮಾಡ್ತಾರೆ ಫ್ರಮ್ ಬೆಂಗಳೂರು ಯೂನಿವರ್ಸಿಟಿ, ಅಸೋಸಿಯೇಟ್ ಫೈನಾನ್ಷಿಯಲ್ ಪ್ಲಾನರ್, ಸರ್ಟಿಫೈಡ್ ರಿಸ್ಕ್ ಅನಾಲಿಸಿಸ್ ಆ್ಯಂಡ್ ಇನ್ಶೂರೆನ್ಸ್ ಪ್ಲಾನಿಂಗ್ ಬೈ ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಆಫ್ ಇಂಡಿಯಾ. ಹೀಗೆ ಇವರ ಡೆಸಿಗ್ನೇಷನ್ಸ್ಗಳು ಇವ್ರು ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ಸಾಕಷ್ಟಿದೆ. ಆದರೆ ಇವ್ರಿಗೆ ತಿಳಿದಿರೋದು ಇದನ್ನು ಮೀರಿ ಇದೆ. ಲೆಟ್ ಮೀ ವೆಲ್ಕಮ್ ಮಿಸ್ಟರ್ ವಿಜಯ್ ಉಪೇಂದ್ರ ಅವರನ್ನ ಟು ವಾಯ್ಸ್ ಆಫ್ ಬೆಂಗಳೂರು. ಸರ್ ನಮಸ್ಕಾರ, ವೆಲ್ಕಮ್ ಟು ದಿಸ್ ಶೋ. ನಮಸ್ಕಾರ ಮೇಡಮ್. ಸೊ ಗ್ಲಾಡ್ ಟು ಟಾಕ್ ಟು ಯು. ತುಂಬ ಖುಷಿ ನಿಮ್ಮನ್ನು ಮಾತಾಡಿಸ್ತಾ ಇರೋದು. ಯಾಕಂದರೆ ನಾನು ಯಾವಾಗಲೂ ಒಂದು ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಅಂದ್ಕೊಳ್ತಾ ಇರ್ತೀನಿ ದಟ್ ಸಮಥಿಂಗ್ ಯುನೀಕ್, ಸಮಥಿಂಗ್ ಇಂಟ್ರೆಸ್ಟಿಂಗ್, ಇನ್ಫಾರ್ಮೇಟಿವ್ ನಮ್ಮ ವ್ಯೂವರ್ಸ್ ಕೊಡಬೇಕು ಅಂತ. ಯಾಕಂದರೆ ಅವರ ಅಮೂಲ್ಯವಾದ ಸಮಯ ಕೊಡ್ತಾ ಇದ್ದಾರೆ ಒಂದು ಪಾಡ್ಕಾಸ್ಟ್ ನೋಡೋದಕ್ಕೆ ಅಂದರೆ ಅವ್ರಿಗೆ ಅದು ಖಂಡಿತ ಉಪಯುಕ್ತವಾಗಿರಬೇಕು ಅಂತ. ಆ ನಿಟ್ಟಿನಲ್ಲಿ ಇದು ಬಹಳ ಉಪಯುಕ್ತವಾದಂಥ ವಿಷಯ, ವಿಲ್, ಆ್ಯಂಡ್ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್. ಲೆಟ್ ಅಸ್ ಬಿಗಿನ್ ವಿತ್ ವಿಲ್ ಅಂದರೆ ಏನು, ಆರ್ ಟೆಸ್ಟಿಮೆಂಟ್ ಅನ್ಬಹುದಾ? ಹೇಳ್ಬೋದು. ಯಾ, ಎಸ್ ಸರ್. ಫಸ್ಟ್ ನಾನು ಅದನ್ನು ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ. ಎಸ್ ಸರ್. ಡಿಕ್ಲೇರಿಂಗ್ ಮೈ ಇಂಟೆನ್ಷನ್ ಆಸ್ ಟು ಹೌ ಮೈ ಎಂಟೈರ್ estate or assets to be transferred to my legal heirs or are as per my wish, I'll make a document. Okay. That document is known as will. This will is effective after my death. Till such time it is known as wish list. ಅಂದರೆ ಕನ್ನಡದಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಇಚ್ಛೆಯ ಪತ್ರ ಅಂದರೆ ನನ್ನ ಚರ ಮತ್ತು ಸ್ಥಿರ ಆಸ್ತಿಗಳು ಯಾರಿಗೆಲ್ಲ ಸೇರಬೇಕು ನನ್ನ ಕಾಲಾನಂತರ ಅಂತ ಒಂದು ಕಾಗದ ಪತ್ರದಲ್ಲಿ ಬರೆದಿಡ್ತೇನೆ. ಅದು ನನ್ನ ಕಾಲಾನಂತರ ಮಾತ್ರ ಅದು ಭಾಗ ಆಗ್ತಕ್ಕಂಥ ವಿಚಾರ ಅಂತ ವಿಲ್ ಅಂತ ಹೇಳ್ತೀವಿ ಅಷ್ಟೇ. ವಿಲ್ ಬರೆದ ಕೂಡಲೇ ನಾಳೆನೇ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಸೆಟ್ಸು, ಇಲ್ಲ. ಇದು ಮೈನ್ ಅರ್ಥ. ಬಟ್ ನೀವು ತುಂಬ ಚೆನ್ನಾಗಿ ಹೇಳ್ತೀರಾ. ಅದೇನಂದ್ರೆ ಜೀವ ಇರೋವರೆಗೂ, ಅಂದರೆ ನನ್ನಲ್ಲಿ ಒಂದು ಆತ್ಮ ಇದೆ ಹೌದು ಅನ್ನೋವರೆಗೂ ಅದಕ್ಕೇನು ವ್ಯಾಲ್ಯೂ ಇಲ್ಲ. ನಾನು ಸತ್ತ ನಂತರ ಅದಕ್ಕೆ ಜೀವ ಬರುತ್ತೆ, ಹೌದು, ವಿಲ್ಗೆ ಜೀವ ಬರುತ್ತೆ. 100% ಕರೆಕ್ಟ್. ದಟ್ಸ್ ಹೌ ಇಟ್ ಈಸ್. ಸೊ ಲೆಟ್ಸ್ ಬಿಗಿನ್ ವಿತ್ ಯಾಕೆ ವಿಲ್ ಮಾಡಿಸ್ಬೇಕು? ಬಿಕಾಸ್ ಎನಿವೇ ಲಾ ಇದೆ, ತಂದೆ ಹೋದ್ಮೇಲೆ ಮಕ್ಕಳಿಗೆ ಹೀಗೆ, ಹೆಂಡತಿಗೆ ಇಷ್ಟು ಭಾಗ, ಅಥವಾ ಆ ತಂದೆಯ ತಾಯಿಗೆ ಇಷ್ಟು ಭಾಗ, ಇದೆಲ್ಲ ಆಲ್ರೆಡಿ ಕಾನೂನಲ್ಲಿ ಆಲ್ರೆಡಿ ಡಿಸೈಡೆಡ್ ಆಗಿರೋದ್ರಿಂದ ಯಾಕೆ ವಿಲ್ ಮಾಡಿಸ್ಬೇಕು? ಈಗ ನನ್ಗೊಂದು ಇಚ್ಛೆ ಅಂತ ಇರುತ್ತೆ, ನನ್ನ ಇಚ್ಛೆ ಪ್ರಕಾರ ಯಾರಿಗೆಲ್ಲ ಹೋಗ್ಬೇಕು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಏನು ವಿಲ್ ಮಾಡ್ದೇನೆ ತೀರೋದೆ ಅಂತ ಇಟ್ಕೊಳ್ಳಿ. ತಾವು ಹೇಳಿದ ಪ್ರಕಾರ ಕಾನೂನಿದೆ ನಿಜ, ಆ ಕಾನೂನಿನ ಜ್ಞಾನ ಎಷ್ಟು ಜನಕ್ಕಿದೆ ಅನ್ನೋದು ಮೊದಲನೇ ಪ್ರಶ್ನೆ.
ನೋಡಿ, ನಮ್ಮ ದೇಶದಲ್ಲಿ ಈ ಕಾನೂನುಗಳನ್ನ ಉತ್ತರಾಧಿಕಾರಿಗಳ ನಿಯಮ ಅಂತ ಹೇಳ್ತೀವಿ, ಕಾನೂನು ಅಂತ ಹೇಳ್ತೇವೆ ಅದನ್ನು. ಅಂದರೆ ಇಲ್ಲಿ ಸಕ್ಸೆಷನ್ ಲಾಸ್ ಅಂತ ನಾವು ಹೇಳ್ತೀವಿ. ಇದು 2 ಥರ ಬರುತ್ತೆ. ಒಂದು, ನಾನೇ ಇಚ್ಛೆಪಟ್ಟು ಕಾಗದ ಮಾಡಿದ್ದಾಗ ವಿಲ್ ಆಯಿತು, ಅದ್ರ ಪ್ರಕಾರ ಹಂಚಿಕೆ ಆಗತ್ತೆ. ವಿಲ್ ಮಾಡದೇ ತೀರೋದಾಗ ಕಾನೂನು ಬರುತ್ತೆ. ಅಂದರೆ ಅಲ್ಲಿ 3 ಭಾಗವಾಗಿ ವಿಂಗಡ ಆಗತ್ತೆ. ಹಿಂದೂ ಉತ್ತರಾಧಿಕಾರಿಗಳ ನಿಯಮ 1956 ಅಂತ ಒಂದು, ಅದು ಹಿಂದೂ, ಬುದ್ಧಿಸ್ಟ್, ಜೈನ್, ಸಿಖ್ ಇಷ್ಟು ಜನಕ್ಕೆ ಅಪ್ಲೈ ಆಗತ್ತೆ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಇದೆ 1925, ಅದು ಕ್ರಿಶ್ಚಿಯನ್, ಪಾರ್ಸಿ, ಜ್ಯೂಸ್ ಅವ್ರಿಗೆ ಅಪ್ಲೈ ಆಗತ್ತೆ. ಮೊಹಮ್ಮಡನ್ ಲಾ ಅಂದರೆ ಶಾರಿಯಾ ಲಾ ಅಂತಕ್ಕಂಥದ್ದು ಮೊಹಮ್ಮದಿಯರಿಗೆ ಅಪ್ಲೈ ಆಗತ್ತೆ. ಈ ಕಾನೂನುಗಳಲ್ಲಿ ಯಾವಾಗ ವಿಲ್ ಇಲ್ಲ, ಇಲ್ಲಿ ಹಂಚಿಕೆ ಹೇಗೆ ಆಗಬೇಕು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಹಿಂದೂಗಳು ತಗೊಳ್ಳೋಣ. ಈಗ ಹಿಂದೂ ಸಕ್ಸೆಷನ್ ಆಕ್ಟ್ನಲ್ಲಿ ಹಿಂದೂ ಮೇಲ್ ಅಂಡ್ ಹಿಂದೂ ಫೀಮೇಲ್ ಅಂತ ನಾವೇನು ಹೇಳ್ತೀವಿ, ಅದು 2ಕ್ಕೂ ಕಾಗದ ಪತ್ರಗಳು ಏನು ಇಲ್ಲದೆ ಇದ್ದಾಗ ಹಂಚಿಕೆ ಆಗೋ ಕ್ರಮ ಬೇರೆ ಥರನೇ ಇದೆ. ಈಗ ಹಿಂದೂ ಪುರುಷ ತೀರೋಗಿದ್ದಾನೆ, ವಿಲ್ ಮಾಡಿಲ್ಲ, ಅಲ್ಲಿ ವಾರಸುದಾರರು 3 ಥರ ಬರ್ತಾರೆ. ಮೊದಲನೇ ವರ್ಗ, 2ನೇ ವರ್ಗ ಮತ್ತು ಇತರರು ಅಂತ. ಆ ಥರ ತಗೊಳ್ಳಿ. ಮೊದಲನೇ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ? ತಾಯಿ, ಹೆಂಡತಿ, ಮಕ್ಕಳು. ಇವ್ರನ್ನ ಕ್ಲಾಸ್ 1 ಅಂತ ಕರಿತೀವಿ. ಇಲ್ಲಿ ತಂದೆ ಇಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಕ್ಲಾಸ್ 1 ಕ್ಯಾಟಗರಿಯಲ್ಲಿ ತಂದೆ ಬರಲ್ಲ. ತಾಯಿ, ಹೆಂಡತಿ, ಮಕ್ಕಳು. ಈಗ ಹಿಂದೂ ಪುರುಷ ಯಾವುದೇ ವಿಲ್ ಇಲ್ಲದೆ ತೀರೋದಾಗ ತಾಯಿ, ಹೆಂಡತಿ, ಮಕ್ಕಳಿಗೆ ಸಮಪಾಲು ಬಂದ್ಬಿಡತ್ತೆ. ನೋಡಿ, ತಂದೆಗೆ ಏನು ಸಿಗಲ್ಲ. ಯಾವಾಗ ತಂದೆಗೆ ಸಿಗತ್ತೆ ಅಂದರೆ ತಾಯಿ, ಹೆಂಡತಿ, ಮಕ್ಕಳು ಯಾರೂ ಬದುಕಿಲ್ಲ, ಅವಾಗ ಮಾತ್ರ ತಂದೆಗೆ ಸಿಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಸೊ ಈಗ ವಿಲ್ ಮಾಡಿದ್ರೆ ನನ್ನ ತಂದೆಗೆ ನನ್ನ ಆಸೆಲಿ ಇಷ್ಟು ಹೋಗಬೇಕು ಅಂತ ಮಾಡ್ಬೋದು, ನಮ್ಮ ತಾಯಿಗೆ ಇಷ್ಟು ಹೋಗಬೇಕು, ನಮ್ಮ ಹೆಂಡತಿಗೆ ಇಷ್ಟು ಹೋಗಬೇಕು, ಮಕ್ಕಳಿಗೆ ಇಷ್ಟು, ಈ ಥರ ಮಾಡ್ಬೋದಲ್ಲ. ಅಂದರೆ ಐ ಆಮ್ ಟೇಕಿಂಗ್ ಕೇರ್ ಆಫ್ ದೆಮ್ ಈವನ್ ಐ ಆಮ್ ನಾಟ್ ಇನ್ ದಿಸ್ ವರ್ಲ್ಡ್. ನಾನು ಈ ಪ್ರಪಂಚದಲ್ಲಿ ಇಲ್ಲದೇ ಇದ್ದಾಗಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾನು ರಕ್ಷಣೆ ಕೊಟ್ಟಿದ್ದೇನೆ ಆಸ್ತಿ ಹಂಚಿಕೆಯ ವಿಚಾರದಲ್ಲಿ. ಇದು ಮುಖ್ಯ ಅಂತ ಅನ್ಸುತ್ತಲ್ವಾ? ಅಬ್ಸಲ್ಯೂಟ್ಲಿ, ಹೌದು. ಈಗ ಹಿಂದೂ ಸ್ತ್ರೀಗೆ ಬರೋಣ. ಹಿಂದೂ ಸ್ತ್ರೀನಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಆಸ್ತಿ ಬರುತ್ತೆ ಅನ್ನೋದನ್ನ ನೋಡಿದ್ರೆ 3 ಭಾಗವಾಗಿ ಬರುತ್ತೆ. ಒಂದು ಸ್ವಯಾರ್ಜಿತ, ಸೆಲ್ಫ್ ಅಕ್ವೈರ್ಡ್ ಅಂತ. ಈಗಿನ ಕಾಲದ ಹೆಣ್ಮಕ್ಳೆಲ್ಲ ಅರ್ನ್ ಮಾಡಿ ಸ್ವಯಾರ್ಜಿತದಲ್ಲಿ ಆಸ್ತಿ ಮಾಡ್ತಾ ಇದ್ದಾರೆ. 2ನೇದಾಗಿ ಸ್ತ್ರೀಧನ ಅಂತ, ತಾಯಿ ಮನೆ ಕಡೆಯಿಂದ ಬರ್ತಕ್ಕಂಥದ್ದು. 3ನೇದು ಗಂಡ ಮತ್ತು ಮಾವನ ಕಡೆಯಿಂದ ಬರ್ತಕ್ಕಂಥದ್ದು. ಇಷ್ಟು 3 ಥರ ಇದೆ. ಇದೇ ನೋಡಿ, ಇಲ್ಲಿ ಹಿಂದೂ ಸ್ತ್ರೀ ಸೆಲ್ಫ್ ಅಕ್ವೈರ್ಡ್, ಸ್ವಯಾರ್ಜಿತ, ಆಕೆ ಏನೂ ಮಾಡದೆ, ಕಾಗದ ಪತ್ರಗಳನ್ನು ಮಾಡದೆ ತೀರೋದಾಗ ಮೊದಲನೇ ಹಕ್ಕು ಬರೋದು ಗಂಡ ಮತ್ತು ಮಕ್ಕಳಿಗೆ. ಎಕ್ಸಾಂಪಲ್, ಗಂಡ ಮಕ್ಕಳು ಇಲ್ಲ, ಆವಾಗ ಗಂಡನ ವಾರಸುದಾರರಿಗೆ ಹೋಗುತ್ತೆ. ಆಕೆಯ ವಾರಸುದಾರರಿಗೆ ಹೋಗಲ್ಲ, ತಂದೆ ತಾಯಿ ಗಂಡನ ವಾರಸುದಾರರಿಗೆ ಹೋಗುತ್ತೆ. ಅತ್ತೆ ಬದುಕಿದ್ರೆ ಅತ್ತೆ, ಆ ಥರ ಲೈನ್ ಗೊತ್ತಾಗುತ್ತೆ. ಸೊ ಇವರಿಬ್ಬರು ಇಲ್ಲ ಅಂದಾಗ ಮಾತ್ರ ನಿಮ್ಗೆ ತಂದೆ ತಾಯಿ ಕಡೆ ಹೋಗೋ ಸಂದರ್ಭಗಳು ಬರುತ್ತೆ. ಅತ್ತೆ ಜೊತೆಗೆ ಸಿಸ್ಟರ್ ಇನ್ ಲಾ ಎಲ್ಲಾನು ದೇ ಕ್ಯಾನ್ ಕ್ಲೇಮ್ ಮಾಡಿದ್ರೆ ಗಂಡನ ವಾರಸುದಾರ ಆಯ್ತಲ್ಲ. ಓಕೆ. ಸೊ ಅವಾಗೇನು, ಅದಕ್ಕೆ ವಿಲ್ಲು ಮಾಡೋದು ಮುಖ್ಯ ಆಗತ್ತೆ. ಹೆಣ್ಣು ಮಕ್ಕಳು ಸ್ವಯಾರ್ಜಿತ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕನ್ನಡದಲ್ಲಿ ಚಲನಚಿತ್ರ ನಟಿ ಒಬ್ರು ತೀರೋದ್ರು ಕ್ರಾಶ್ ಅಲ್ಲಿ. ಅವ್ರ ಆಸ್ತಿ ಅವ್ರ ಗಂಡನ್ಗೆ ಹೋಯ್ತು, ಕಾನೂನಾತ್ಮಕವಾಗಿ ಹೋಯ್ತು. ಆತ ಒಳ್ಳೆ ಮನುಷ್ಯ ಇದ್ದು ಕೊಟ್ಟಿದ್ರೆ ಕೊಟ್ಟಿರ್ಬೋದು, ಅತ್ತೆ ಮಾವಂದ್ರಿಗೆ ಅದು ವಿಚಾರ ಬೇರೆ. ಒಂದು ರೀಸೆಂಟಾಗಿ ಒಂದು ಕೇಸ್ ಬಂದಿತ್ತು ನಮ್ಮ ಇದಕ್ಕೆ ಆಫೀಸಲ್ಲಿ. 36 ವರ್ಷದ ಮಹಿಳೆ, ಆಕೆ ತೀರೋದ್ರು. ಆಕೆ ತೀರೋದಕ್ಕೆ ಮೊದಲು ತಂದೆ ತಾಯಿ ಏನು ಮಾಡಿದ್ರು ಅಂದರೆ, ಅವ್ರದ್ದೊಂದು ಫ್ಲ್ಯಾಟ್ ಇತ್ತು, ಫ್ಲ್ಯಾಟ್ನ ಮಗಳಿಗೆ ಗಿಫ್ಟ್ ಮಾಡಿಬಿಟ್ರು. ಅವರು ಅದು ಯಾವುದೇ ಒಂಥರ ಡಿಸ್ಪ್ಯೂಟ್ಸ್ ಏನೂ ಇಲ್ಲ, ಫ್ಯಾಮಿಲಿ ಚೆನ್ನಾಗಿತ್ತು. ಈಗ ಸಡನ್ನಾಗಿ ಏನು ಕಾಯಿಲೆ ಬಂದು ಸಡನ್ನಾಗಿ ತೀರೋದ್ರು, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು. ಈಗ ಆ ಆಸ್ತಿ ಗಂಡನಿಗೆ ಹೋಗುತ್ತೆ.
ಪಾಪ ಅಳಿಯ ಸನ್ನಿನ್ಲ ಒಳ್ಳೆ ಮನುಷ್ಯ, ಆತ ಏನೂ ತೊಂದರೆ ಮಾಡಲಿಲ್ಲ, ಅವ್ರಿಗೆ ವಾಪಸ್ ಕೊಟ್ಬಿಟ್ಟ. ಈ ಥರ ಎಷ್ಟು ಜನ ಸಿಗ್ತಾರೆ ನಿಮಗೆ ಕರೆಕ್ಟ್ ಅಲ್ವಾ? ನಿಜ. ಸೊ ಇದನ್ನ ಹೆಣ್ಣು ಮಕ್ಕಳು ದಯವಿಟ್ಟು ತಿಳ್ಕೊಬೇಕು ಮೊದಲನೇದಾಗಿ. ಎರಡನೇದಾಗಿ ಸ್ತ್ರೀಧನ ಅಂತ ಹೇಳಿದೆ. ಸ್ತ್ರೀಧನದಲ್ಲಿ ಏನಾಗುತ್ತೆ, ಮಕ್ಳಿಗೆ ರೈಟ್ ಬರುತ್ತೆ, ಗಂಡನಿಗೆ ಬರಲ್ಲ. ಅಂದ್ರೆ ತನ್ನ ತಂದೆ ತಾಯಿಯಿಂದ ಹೆಣ್ಣು ಪಡ್ಕೊಂಡಂಥದ್ದು ಅಲ್ವಾ? ಸ್ತ್ರೀಧನ ಅಂತ ಏನ್ ಬರುತ್ತೆ, ತವರ ಮನೆಯಿಂದ ಬಂದ, ತವ್ರ ಮನೆಯಿಂದ ಈ ಅರ್ಶನ ಕುಂಕುಮದಲ್ಲಿ ಆಸ್ತಿ ಕೊಟ್ಟಿವಿ ಅಂತ ಮಾಡ್ತಕ್ಕಂಥದ್ದು, ಅವರು ವಿವಾಹದಲ್ಲಿ ಅವರಿಗೆ ಬಂದಿರತಕ್ಕಂಥ ಗಿಫ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಅಷ್ಟೂ ಅವ್ರದ್ದು ಸ್ತ್ರೀಧನ ಕ್ಯಾಟಗರಿ ಇನ್ನೂ ಬಹಳಷ್ಟು ಇದೆ. ಇಷ್ಟಕ್ಕೆ ಸದ್ಯಕ್ಕೆ ತಿಳ್ಕೊಂಡ್ರೆ ಸಾಕಾಗತ್ತೆ ನೀವು. ಮಕ್ಳಿಗೆ ಸೊ ಆ ಥರ ಸ್ತ್ರೀಧನದ್ದು ಮಕ್ಳಿಗೆ ರೈಟ್ ಬರುತ್ತೆ. ಈ ಥರದ್ದು ವಿಚಾರಗಳು ತಿಳ್ಕೊಬೇಕಲ್ಲ. ಗಂಡನ ಮನೆ ಕಡೆಯಿಂದ ಬಂದಿರೋದು ಹಾಗೇನೆ ಇರುತ್ತೆ, ಮಕ್ಳಿಗೆ ಫಸ್ಟ್ ರೈಟ್ ಬರುತ್ತೆ. ಗಂಡ ತೀರೋದ್ಮೇಲೆ ಇನ್ಹೆರಿಟೆನ್ಸ್ ಅಂತ ಬಂದಿರುತ್ತೆ ಹಾಗಾಗಿ. ಸೊ ಅವಾಗ ಮಕ್ಳಿಗೆ ಬರ್ತದೆ. ಹಿಂಗೆ ಒಳಗಡೆ ಹಿಂದೂ ಪುರುಷ ಹಿಂದೂ ಸ್ತ್ರೀ ಇರತಕ್ಕಂಥದ್ದು ಬಹಳ ಮುಖ್ಯ, ತಿಳ್ಕೊಬೇಕು. ತಿಳ್ಕೊಂಡು ದಯವಿಟ್ಟು ವಿಲ್ ಮಾಡಿ. ಅದೇ ನೀವು ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ಏನು ಹೇಳಿದೆ, ಅಲ್ಲಿ ಈ ಥರ ಮೇಲ್ ಫಿಮೇಲ್ ಅಂತ ಡಿಫ್ರೆನ್ಸಸ್ ಇಲ್ಲ. ಸೊ ಆ ಥರ ಈ ಕಾನೂನಿನಾತ್ಮಕವಾಗಿ ತಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ದಯವಿಟ್ಟು ಮಾಡಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಕೇಳೋದು ಬೇಡ. ನುರಿತ ವ್ಯಕ್ತಿಗಳು ಅರಿತುಕೊಂಡಿರ್ತಕ್ಕಂಥವ್ರನ್ನ ಸಂಪರ್ಕಿಸಿ ದಯವಿಟ್ಟು ನೀವು ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಹಿಂದೂದಾಯ್ತು. ಇವಾಗ ನೆಕ್ಸ್ಟ್ ಕ್ರಿಶ್ಚಿಯನ್ ಅದ ಯಾವಾಗಲೇ ಹೇಳಿದ್ನಲ್ಲ, ತುಂಬ ಅದು ಡಿಫ್ರೆನ್ಸಸ್ ಏನೂ ಇಲ್ಲ ಅವರಿಬ್ಬರ ಮಧ್ಯ. ನಾವು ಆ ಸಿಚುವೇಶನ್ ತಗೋತೀವಿ, ಮ್ಯಾರೀಡಾ ಅನ್ಮ್ಯಾರೀಡಾ, ಅವ್ರು ಯಾರ್ಯಾರು ಬರ್ತಾರೆ ಅಂತ ದೊಡ್ಡ ಲಿಸ್ಟೇ ಇದೆ. ಅದಕ್ಕೆ ಆ ಲಿಸ್ಟ್ ಪ್ರಕಾರ ನೋಡ್ಬಿಟ್ಟು ಏನು ಮಾಡಬೇಕು ಅಂತಕ್ಕಂಥ, ಯಾರು ಹಕ್ಕುದಾರರು ಬರ್ತಾರೆ ಅನ್ನತಕ್ಕಂಥದ್ದು ವಿಚಾರ ಬರುತ್ತೆ. ಸೊ ಅದ್ರ ಪ್ರಕಾರ ಹಂಚಿಕೆ ಆಗ್ತಾ ಹೋಗುತ್ತೆ. ಮುಸ್ಲಿಂ ಪರ್ಸನಲ್ ಅಲ್ಲಿ ಶೇರರ್ಸ್ ಅಂಡ್ ರೆಸಿಡ್ಯೂರ್ಸ್ ಅಂತ ಬರ್ತಾರೆ ಅದ್ರಲ್ಲಿ. ಆ್ಯಕ್ಚುಲಿ ಅಲ್ಲಿ ಮುಸ್ಲಿಂ ಪರ್ಸನಲ್ ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ಮುಸ್ಲಿಂ ತೀರು ಹೋದರೆ ಅವನ ಟೋಟಲ್ ಅಸೆಟ್ಸ್ ಅಲ್ಲಿ ಅವನು ಫಿನರಲ್ ಎಕ್ಸ್ಪೆನ್ಸಸ್ ಅಂತ ನಾವೇನು ಹೇಳ್ತೀವಿ, ಅಂತ್ಯಕ್ರಿಯೆಗೆ ಆಗೋ ಖರ್ಚುಗಳು ತೆಗಿಬೇಕು, ಮೆಹರು ಆ ಥರದ್ದು ಏನೋ ಕೊಡ್ತಕ್ಕಂಥ ಅದನ್ನು ತೆಗಿಬೇಕು. ಮಿಕ್ಕ ಆಸ್ತಿಯಲ್ಲಿ ವಿಲ್ ಮಾಡುವಾಗ ಇದ್ರೆ ಓನ್ಲಿ 1/3 ಮಾತ್ರ ಮಾಡ್ಲಿಕ್ಕೆ ಬರುತ್ತೆ ಅಷ್ಟೇ, ರಿಮೈನಿಂಗ್ 2/3 ಮಾಡಂಗಿಲ್ಲ ವಿಲ್. ಅವ್ರ ಕಾನೂನು ಆಗ ಥರ ಇದೆ ಅಷ್ಟೇ. ಅವ್ರು 1/3 ಮಾತ್ರನೇ ವಿಲ್ ಮಾಡಕ್ ಸಾಧ್ಯ, ಫುಲ್ ಮಾಡೋ ಹಾಗಿಲ್ಲ. ಓನ್ಲಿ 1/3 ದೇ ಆರ್ ಎಲಿಜಿಬಲ್ ಟು ಡೂ ದಟ್ ವಿಲ್ ಪಾರ್ಟ್ ಆಫ್ ಇಟ್. ಆ ಥರ ಅವ್ರದ್ದು ಕಾನೂನು ಇದೆ. ಸೊ ಮಚ್ ಮೋರ್ ಡೀಪರ್ ಆಗಿ ಹೋಗ್ಬೇಕಾಗತ್ತೆ ಅದು ಮುಸ್ಲಿಂ ಪರ್ಸನಲ್ ಅದರಲ್ಲಿ. ಮಿಕ್ಕ 2/3 ಮನೆಯವರಲ್ಲಿ ಮತ್ತೆ ಅವರು ಒಮ್ಮತ ಮೂಡಿ ಅದನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ಡಿಸೈಡ್ ಮಾಡಬೇಕಾಗ್ತದೆ. ಓಕೆ. ಸೊ ಇವಾಗ ಇಂಡಿಯನ್ ವಿಲ್ ಅಂತ ತಗೊಂಡಾಗ, ಇಂಡಿಯನ್ ವಿಲ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದೇಶಕ್ಕೂ ವಿಲ್ ಮಾಡೋ ರೀತಿ ಅಥವಾ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಕೋರ್ಸ್ ಬೇರೆ ಬೇರೆ ಇರುತ್ತಾ, ಅಥವಾ ಡು ಯು ಥಿಂಕ್ ಇಂಡಿಯನ್ ವಿಲ್ ಇನ್ ಎನಿ ವೇ ಸ್ಟ್ಯಾಂಡ್ಸ್ ಔಟ್ ಅಂತ? ವಿಲ್ ಬೈ ಅಂಡ್ ಲಾರ್ಜ್ ಕಾಮನ್ ಎಲ್ಲ ಕಡೆ. ಆಫ್ಟರ್ ದ ಡೆತ್ ಆಫ್ ಎ ಪರ್ಸನ್ ವಿಲ್ ಬಿ ಗೆಟ್ ಎಫೆಕ್ಟೆಡ್ ಅಂತ ಇದೆ, ಅದು ಕಾಮನ್ ಎಲ್ಲ ಕಡೆ. ನಮ್ಮ ದೇಶದಲ್ಲಿ ಈ ಕಾನೂನುಗಳೇನಿದ್ದಾವೆ, ಹಿಂದೂ ಸಕ್ಸೆಷನ್ ಆಕ್ಟ್, ಇಂಡಿಯನ್ ಸಕ್ಸೆಷನ್ ಆಕ್ಟ್, ಮುಸ್ಲಿಂ ಪರ್ಸನಲ್ ಲಾ, ಅದು ಯಾವಾಗ ವಿಲ್ ಇಲ್ದಾಗ ಹೇಗೆ ಬರುತ್ತೆ ಅನ್ನೋದು ನಮ್ಮಲ್ಲಿ ತುಂಬಾ ಡೀಪ್ ಆಗಿ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಸೊ ಇವಾಗ ನೋಡಿ ಸರ್, ಆಸೆಗಳು ಸಾಕಷ್ಟು ಇರಬಹುದು. ನನ್ನ ಆಸ್ತಿ ಇವ್ರಿಗೆ ಹೋಗ್ಬೇಕು, ನನ್ನ ಗಾಡಿ ಇವ್ರಿಗೆ ಹೋಗ್ಬೇಕು, ನನ್ನ ಕ್ಯಾಶ್ ಇವ್ರಿಗೆ ಹೋಗ್ಬೇಕು, ಒಡವೆ ಇವ್ರಿಗೆ ಹೋಗ್ಬೇಕು, ಸೀರೆ ಇವ್ರಿಗೆ ಹೋಗ್ಬೇಕು. ಬಟ್ ಅನ್ಲೆಸ್ ವಿಲ್ ಮಾಡೋವರೆಗೂ ಅದು ಯಾವುದು ಕಾರ್ಯರೂಪಕ್ಕೆ ಬರಲ್ಲ, ಜಸ್ಟ್ ಇನ್ ಕೇಸ್ ಆ ಆಸೆ ಇರೋರ್ಗೇನಾದ್ರೂ ಆದ್ರೆ. ಸೊ ಆಸೆ ಎಷ್ಟೇ ಇದ್ರೂ ಅದನ್ನ ನಾವು ಬರ್ದಿಡೋದು ಅಂಡ್ ಅದನ್ನ ರಿಜಿಸ್ಟರ್ ಮಾಡಿಸೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಐ ಆಮ್ ಕಮಿಂಗ್ ಟು ದಿಸ್ ಪಾಯಿಂಟ್ ಆಫ್ ರಿಜಿಸ್ಟರ್ ಮಾಡಿಸೋದು. ವಿಲ್ ಬರೆಯೋದು ಎಷ್ಟು ಇಂಪಾರ್ಟೆಂಟ್, ರಿಜಿಸ್ಟರ್ ಮಾಡಿಸೋದು ಒಂದು ಮ್ಯಾಂಡೇಟ ಅಂಡ್ ಎರಡನೇದು ಇಂಪಾರ್ಟೆಂಟ್. ರಿಜಿಸ್ಟ್ರೇಷನ್ ಆಫ್ ವಿಲ್ ನಾಟ್ ಮ್ಯಾಂಡೇಟರಿ ಆಸ್ ಪರ್ ಲಾ. ಓಕೆ, ಕಾನೂನಿನ ಪ್ರಕಾರ ಕಡ್ಡಾಯವಾಗಿ ನೀವು ಮಾಡಲೇಬೇಕು ಅಂತ ಎಲ್ಲೂ ಹೇಳಿಲ್ಲ, ಬಟ್ ಮಾಡೋದು ಒಳ್ಳೆಯದು. ಯಾಕೆ, ಈಗ ನಿಮ್ದೊಂದು ಅಸೆಟ್ ಇದೆ, ಒಂದು ಲ್ಯಾಂಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಆ ಥರದ್ದನ್ನು ನೀವು ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು ಆಸ್ತಿ ಇದೆ, BBMPಗೆ ಹೋಗಿ ನೀವು ಕೇಳ್ತೀರಾ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಕೇಳ್ತೀರಾ. ಅವಾಗ ವಿಲ್ ರಿಜಿಸ್ಟರ್ ಆಗಿದ್ದರೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಕರೆಕ್ಟ್. ರಿಜಿಸ್ಟರ್ ಮಾಡದೇ ಇದ್ದಾಗ ಅಲ್ಲಿ ಅಧಿಕಾರಿಗಳು ಪ್ರಾಯಶಃ ಅವರು ಫ್ಯಾಮಿಲಿ ಟ್ರೀ ತಗೊಂಡು ಬನ್ನಿ ಅಂತ ಕೇಳಬಹುದು. ಯಾಕೆಂದರೆ ನೀವು ವಿಲ್ ಹೋಗಿ ತೊಗೊಂಡೇ ಕೊಡ್ತಾ, ಆ ವಿಲ್ಲಲ್ಲಿ ಬರೆದಿರೋ 2-3 ಜನ ಮಾತ್ರ ವಾರಸುದಾರು ಅಂತ ಅವ್ರಿಗೆ ಹೇಗೆ ಗೊತ್ತು? ಕರೆಕ್ಟ್. ಇನ್ನೂ ಜಾಸ್ತಿ ಜನ ವಾರಸುದಾರ ಇರ್ಬೋದಲ್ವಾ, ವಿಲ್ಲಲ್ಲಿ ಬರೀದೇನೂ ಇರಬಹುದಲ್ಲ ಪ್ರಾಯಶಃ. ಅದರಿಂದ ಅವ್ರೇನು ಅವ್ರು ಖಾತ್ರಿ ಮಾಡ್ಕೋಬೇಕು. ಅದಕ್ಕೆ ಫ್ಯಾಮಿಲಿ ಟ್ರೀ ಅಂದರೆ ವಂಶವೃಕ್ಷ ಅಂತ ತಗೊಂಡ್ಬನ್ನಿ ಅಂತಾರೆ. ಆ ವಂಶವೃಕ್ಷ ಪ್ರೋಸೆಸ್ ಬೇರೆ ಇದೆಯಲ್ವಾ. ಕರೆಕ್ಟ್. ಸೊ
ಈ ಥರ ಪ್ರೋಸೆಸ್ನ ಮಾಡದೇ ಇರಬೇಕು ಅಂದರೆ ವಂಶವೃಕ್ಷ ಎಲ್ಲ ಹೋಗಿ ತೊಗೊಂಬರೋ ಓಡಾಡಬೇಕು, ಖರ್ಚಾಗತ್ತೆ. ಅದೆಲ್ಲ ಮಾಡೋದಕ್ಕಿಂತ ಒಂದು ವಿಲ್ ಮಾಡೋದು ಈಸಿ ಅಲ್ವಾ? ಕ್ಲೀನಾಗಿ ಮಾಡಿ ರಿಜಿಸ್ಟರ್ ಮಾಡಿಬಿಟ್ರೆ ಈಸಿ. ಹಾಂ, ರಿಜಿಸ್ಟರ್ ಮಾಡಬೇಕಾದ್ರೆ ನಿಮಗೇನು ತುಂಬ ಖರ್ಚಾಗೋದಿಲ್ಲ, ತುಂಬ ಕಡಿಮೆ ಖರ್ಚಾಗುತ್ತೆ. ತುಂಬ ಜನಕ್ಕೆ ತಲೆಯಲ್ಲಿ ಏನಿದೆ ಅಂದರೆ, ಈಗ ಪ್ರಾಪರ್ಟಿ ಬೈ ಮಾಡಿದಾಗ ಸ್ಟ್ಯಾಂಪ್ ಡ್ಯೂಟಿ ಏನು ಕಟ್ತೀವಿ ಆ ಥರ ಅಂತ ಅಂದ್ಕೊಂಡಿದ್ದಾರೆ. ಆ ಥರ ಇಲ್ಲವೇ ಇಲ್ಲ. ತುಂಬ ನಾಮಿನಲ್ ಅಮೌಂಟ್ ಇರುತ್ತೆ. ಎವ್ರಿ ಪರ್ಸನ್ ಕ್ಯಾನ್ ಅಫೋರ್ಡ್. ಸೊ ಇದನ್ನ ಸ್ಟ್ಯಾಂಪ್ ಪೇಪರ್ ಮೇಲೆ ಮಾಡಬೇಕಾ? ಇಲ್ಲ, ಒಂದು ವೈಟ್ ಪೇಪರಲ್ಲಿ ನೀವು ವಿಲ್ ಬರೆದ್ರೂ ಆಗುತ್ತೆ, ಕೈಯಲ್ಲಿ ಬರೆದ್ರೂ ಆಗುತ್ತೆ. ಅದನ್ನು ಹಾಲೋಗ್ರಾಫಿಕ್ ವಿಲ್ ಅಂತ, ಹಾಲೋಗ್ರಾಫ್ ವಿಲ್ ಅಂತ ಹೇಳ್ತೀವಿ. ಅದನ್ನು ಕೈಯಲ್ಲಿ ಬರೆಯೋದು ಅಂದರೆ ಬರೆದು ಕ್ಲಿಯರಾಗಿ ಅರ್ಥ ಆಗುವ ಭಾಷೆಯಲ್ಲಿ ಬರೀರಿ. ನೀವೇನು ಬರೆದಿರ್ತೀರ ಅದು ಅರ್ಥ ಆಗೋ ಭಾಷೆಯಲ್ಲಿ ಬರೆದಿದ್ರೆ ಅದನ್ನು ರಿಜಿಸ್ಟರ್ ಮಾಡಿ ದಯವಿಟ್ಟು. ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕೆ? ಈಗ ರಿಜಿಸ್ಟರ್ ಮಾಡಬೇಕಾದ್ರೆ ಯಾರು ವಿಲ್ ಮಾಡಿದ್ದಾರೆ, ಟೆಸ್ಟೇಟರ್ ಅಂತ ಕರಿತೀವಿ, ಅವರು ಸಬ್ ರಿಜಿಸ್ಟರ್ ಆಫೀಸ್ ಬಂದಿರ್ತಾರೆ, ವಿಟ್ನೆಸಸ್ ಎಲ್ಲ ಬಂದಿರ್ತಾರೆ, ಅಲ್ಲಿ ಸೈನ್ ಆಗುತ್ತೆ. ಆಮೇಲೆ ಇವ್ರು ಯಾವುದು ಟೆಸ್ಟೇಟರ್ ವಿಲ್ ಮಾಡಿದ್ದಾರೆ ಅವ್ರ ಫೋಟೋ ಬರುತ್ತೆ ಅಲ್ಲಿ. ಎಲ್ಲವೂ ಅಲ್ಲಿ ರಿಜಿಸ್ಟರ್ ಆದಮೇಲೆ ನಾಳೆ ಅದನ್ನು ಚಾಲೆಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ರಿಜಿಸ್ಟರ್ ಆಗಿರೋ ವಿಲ್ ನ ಚಾಲೆಂಜ್ ಮಾಡೋದು ಮಾಡ್ಬೋದು. ಈಸಿ. ನಾನು ವಿಲ್ ಮಾಡಿದ್ದೇನೆ, ನನಗೆ 3 ಜನ ಮಕ್ಕಳು, ರಿಜಿಸ್ಟರ್ ಮಾಡಿದ್ದೇನೆ ಅಂತ ಇಟ್ಕೊಳ್ಳೋಣ. ನನ್ನ ಮಕ್ಕಳಲ್ಲಿ ಯಾರೋ ಒಬ್ಬರು ನನಗೆ ತಲೆ ಕೆಟ್ಟೋಗಿತ್ತು ಅಂತ ಪ್ರೂವ್ ಮಾಡೋಕ್ಕಾಗಲ್ವಲ್ಲ. ಯಾಕೆ? ನಾನು ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದೀನಿ, ಸೈನ್ ಮಾಡಿದ್ದೀನಿ, ನನ್ನ ಫೋಟೋ ಬಂದಿದೆ, ವಿಟ್ನೆಸಸ್ ಬಂದಿದ್ದು ಮಾಡಿದ್ದಾರೆ. ಚಾಲೆಂಜ್ ಮಾಡೋ ಗ್ರೌಂಡ್ಸ್ ಅಷ್ಟು ಈಸಿಯಾಗಿ ಸಿಕ್ಕುವುದಿಲ್ಲ. ರಿಜಿಸ್ಟರ್ ಮಾಡೋದ್ರಿಂದ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಅದರಿಂದ ರಿಜಿಸ್ಟರ್ ಮಾಡಿ ಅಷ್ಟೇನು ತುಂಬ ದೊಡ್ಡ ಖರ್ಚೇನಾಗೋದಿಲ್ಲ. ಈಕ್ವಲ್ ಪರ್ಸೆಂಟೇಜ್ ಆಫ್ ಯುವರ್ ಟೋಟಲ್ ಅಸೆಟ್ಸ್ ಆಫ್ ವ್ಯಾಲ್ಯೂನ ಅಂತ ರೀಸೆಂಟಾಗಿ ಒಬ್ರು ಕೇಳಿದ್ರು ನನಗೆ. ಆ ಥರ ಏನೂ ಇಲ್ಲ, ಭಯ ಬೀಳ್ಬೇಡಿ, ಆ ಥರ ಇಲ್ಲ ಅಂತ ಹೇಳಿದ್ದು. ಸೊ ರಿಜಿಸ್ಟರ್ ಮಾಡಿ ಬೆಟರ್. ಸೊ ಟ್ರಾನ್ಸ್ಫರ್ ಈಸಿ ಆಗುತ್ತೆ. ಐಡಿಯಲಿ ರಿಜಿಸ್ಟರ್ ಮಾಡಿದ್ರೆ ಇಟ್ ಶುಡ್ ಬಿ ಇಂಪಾಸಿಬಲ್ ಟು ಚಾಲೆಂಜ್ ಅಲ್ವಾ? ಬಿಕಾಸ್ ಎನಿವೇ ರಿಜಿಸ್ಟರ್ ಆಗಿದೆ. ಇಂಪಾಸಿಬಲ್ ಅಂತ ಹೇಳಕ್ ಬರಲ್ಲ. ಸ್ಟಿಲ್ ಇಟ್ ಕ್ಯಾನ್ ಬಿ ಚಾಲೆಂಜ್ಡ್. ಓಕೆ. ಮತ್ತು ವಾಟ್ಸ್ ದ ಪಾಯಿಂಟ್ ಆಫ್ ರೈಟಿಂಗ್, ರಿಜಿಸ್ಟ್ರಿಂಗ್, ವಿಟ್ನೆಸ್ನ ಕರ್ಕೊಂಡ್ಬಂದು ಇಷ್ಟೆಲ್ಲ ಮಾಡಿ? ಏನಾಗುತ್ತೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಒಂದು 2 ವರ್ಷ ಹಿಂದೆ ಒಂದು ಎಕ್ಸಾಂಪಲ್ ಬಂದಿತ್ತು. ತಂದೆ ವಿಲ್ ಮಾಡಿದ್ದಾರೆ, ರಿಜಿಸ್ಟರ್ ಮಾಡಿಲ್ಲ. 4 ಜನ ಮಕ್ಕಳು. ಓಕೆ. 4 ಜನದಲ್ಲಿ ಒಬ್ಬ ಮಗ ವಿಲ್ ಓದ್ತಾ ಇದ್ದ. ಯಾವ ಮಗ ಓದ್ತಾ ಇದ್ದ ಆ ಮಗನಿಗೆ ಕಡಿಮೆ ಶೇರ್ ಕೊಟ್ಟಿದ್ರು ತಂದೆ. ಫ್ಯಾಮಿಲಿ ಏನು ಕಾರಣ ಇತ್ತೋ ಗೊತ್ತಿಲ್ಲ, ಕೊಟ್ಟಿದ್ರು. ಓದ್ತಾ ಇರೋನಿಗೆ ಸಿಟ್ಟು ಬಂದ್ಬಿಡ್ತು, ಹರಿದಾಕ್ಬಿಟ್ಟ ಅದನ್ನು. ಅಯ್ಯೋ. ನಾವು ಈಗ ರಿಜಿಸ್ಟರ್ ಬೇರೆ ಆಗಿಲ್ಲ, ತಂದೆ ಅವ್ರು ವಿಲ್ ಮಾಡಿದ್ದಕ್ಕೆ ಏನು ಪ್ರೂಫು? ಈಗ ಅಲ್ಲಿ ನೋ ವಿಲ್ ಅಂತ ಬಂತು, ಸಕ್ಸೆಷನ್ ಲಾ ಬಂತು, ಎಲ್ಲ 4 ಜನ ಮಕ್ಕಳಿಗೆ 25% ಶೇರ್ ಬಂತು. ಸೊ ತಂದೆ ಆದವರು ಪಾಪ, ಆತ ಇಂಟೆನ್ಷನ್ ಒಳ್ಳೇದಿತ್ತು, ಮಾಡಿದ್ರು. ಇಲ್ಲಿ ಯಾರೋ ಹೇಳಿರ್ತಾರೆ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ, ಕರೆಕ್ಟು. ಬಟ್ ಅದು ಕಾನ್ಸಿಕ್ವೆನ್ಸ್ ಏನಾಯ್ತು ಇಲ್ಲಿ? ಅದರ ಎಫೆಕ್ಟು ನಾನ್ ರಿಜಿಸ್ಟರಿಂಗ್ ಎ ವಿಲ್ ಹ್ಯಾಸ್ ಲೆಡ್ ಟು ಕಾಂಪ್ಲಿಕೇಶನ್ ಅಲ್ವಾ? ಅಲ್ಲಿ ಮೇ ಬಿ ಈ ಕಡೆ ಮಗ ಖುಷಿಯಾಗಿರ್ಬೋದು, ನನಗೂ 25% ಸಿಕ್ತು ಅಂತ, ಅದು ಬೇರೆ ವಿಚಾರ. ಬಟ್ ತಂದೆ ಇಚ್ಛೆ ಏನಾಯ್ತು, ಅದು ಪೂರ್ಣ ಆಗಲಿಲ್ಲ. ಆಲ್ಸೋ ಇಲ್ಲಿ ಒಂದು ಪಾಯಿಂಟ್ ಏನಂದ್ರೆ ಫ್ಯಾಮಿಲಿ ಟ್ರೀ ನಾವು ಮಾಡೋದು, ಮಾಡ್ಕೊಳ್ಳೋದು, ಒಂದು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತಲ್ವಾ? ಅಲ್ಲ, ಫ್ಯಾಮಿಲಿ ಟ್ರೀ ಯಾವಾಗ ಬೇಕಾಗತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ತಾಯಿ ಇದ್ದಾರೆ, ತಾಯಿ ತೀರೋದ್ರು, ಅವರು ವಿಲ್ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ. ನಾವು 4 ಜನ ಮಕ್ಕಳು ಅಂತ ಇಟ್ಕೊಳ್ಳೋಣ. ಸೊ ಈ 4 ಜನ ಮಕ್ಕಳು ವಾರಸ್ದಾರರು ಅಂತ ನಮ್ಮ ತಾಯಿ ಡೆತ್ ಸರ್ಟಿಫಿಕೇಟ್ ಎಲ್ಲ ಹಾಕಿ ಅಫಿಡವಿಟ್ ಮಾಡಿ ನಾವು ತಹಸೀಲ್ದಾರ್ ಆಫೀಸಿಗೆ ಕೊಡ್ತೀವಿ. ಆವಾಗ ನಮಗೆ ಫ್ಯಾಮಿಲಿ ಟ್ರೀ ಕೊಡೋದು. ಆ ಥರ ಯಾರು ಡೆತ್ ಆಗಿದೆ, ಅವ್ರ ಅಸೆಟ್ಸ್ ಇದೆ, ಅವ್ರು ವಿಲ್ ಮಾಡಿಲ್ಲ, ಅವಾಗ ನಾವು ಅಪ್ಲೈ ಮಾಡಿ ಫ್ಯಾಮಿಲಿ ಟ್ರೀ ತಗೊಂಡಾಗ ಈಗ 4 ಜನ ಹೆಸರು ಬಂತಿಲ್ಲ. ಈ 4 ಜನ ಹೆಸರು ಬಂದ ಮೇಲೆ 4 ಜನ ಒಟ್ಟಾಗಿ ಆ ಆಸ್ತಿಗೆ ಓನರ್ ಆಗಬೇಕಾ, ಅಥವಾ ಇನ್ನು 3 ಜನ ಹಕ್ಕು ಬಿಡುಗಡೆಯ ಪತ್ರ ಅಂದರೆ ರಿಲೀಸ್ ಡೀಡ್ ಅಂತ ಹೇಳ್ತೀವಿ, ಅದನ್ನ ಇನ್ ಫೇವರ್ ಆಫ್ 1 ಪರ್ಸನ್ 3 ಜನ ಕೊಟ್ಟು ಅವನೊಬ್ಬನ್ನೇ ಅಬ್ಸಲ್ಯೂಟ್ ರೈಟ್ ಮಾಡೋದು ಅನ್ನೋದು ಆ ಫ್ಯಾಮಿಲಿ ಒಳಗೆ ಇರತಕ್ಕಂಥ ಸಂಬಂಧಗಳು ಅವ್ರಿಗೆ ಓಕೆ ಪರವಾಗಿಲ್ಲ, ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅಂತ ಬೇರೆಯವರು ಒಪ್ಪಿಕೊಂಡು ಮಾಡ್ತಕ್ಕಂಥದ್ದು ಆದರೆ ಸಮಸ್ಯೆ ಇಲ್ಲ, ಮಾಡ್ಬೋದು. ಸೊ ಅವಾಗೇನು ಮೇನ್ ಡಾಕ್ಯುಮೆಂಟ್ ಬೇಕಾಗಿರೋದು ಫ್ಯಾಮಿಲಿ ಟ್ರೀ.
ಇಲ್ಲಿ ಕರ್ನಾಟಕದಲ್ಲಿ ಒಂದೊಂದು ಸ್ಟೇಟಲ್ಲಿ ಬೇರೆ ನೇಮ್ ಹೇಳ್ತಾರೆ, ಕೆಲವರು ಲೀಗಲ್ ಹೇರ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಬೇರೆ ಸ್ಟೇಟ್ಸಲ್ಲಿ. ಅದು ಒಂದೊಂದು ಕಡೆ ಒಂದು ನಮನ್ ಕ್ಲೇಚರ್ ಇರ್ತದೆ, ಹೆಸರು ಬೇರೆ ಇರ್ತದೆ. ಸೊ ಇದು ಫ್ಯಾಮಿಲಿ ಟ್ರೀ ಮಾಡ್ತಕ್ಕಂಥದ್ದು ಯಾಕೆ ಬೇಕು, ಯಾವಾಗ ಬೇಕಾಗತ್ತೆ ಅನ್ನೋದು ಇದೆಲ್ಲ ಬರುತ್ತೆ.